ಸರ್ವ ಕಾಮದುಘೇ ದೇವಿ ಸರ್ವ ತೀರ್ಥಾಭಿಷೇಚನಿ ಪಾವನಿ ಸುರಭಿಶ್ರೇಷ್ಠೇ ದೇವಿ ತುಭ್ಯಂ ನಮೋ ನಮಃ. ಕಾಮಧೇನು ಎನಿಸಿರತಕ್ಕಂತಹ ಗೋವಿನ ಬಗ್ಗೆ ಇರತಕ್ಕಂತಹ ಸ್ತೋತ್ರ ಇದು. ಗಾವೋ ವಿಶ್ವಸ್ಯ ಮಾತರಃ, ಗೋವುಗಳೆಲ್ಲ ಇಡೀ ಜಗತ್ತಿಗೆ ತಾಯಿ ಎನಿಸಿದ್ದಾವೆ. ಯಾರೋ ಒಬ್ಬರಿಗೆ ಅಲ್ಲ, ಎಲ್ಲರಿಗೂ ಕೂಡ ತಾಯಿಯ ಸ್ಥಾನದಲ್ಲಿದ್ದಾವೆ. ಗಾವೋ ಮೇ ಮಾತರ ಸರ್ವಾಹ ಪಿತರಶ್ಚಾಪಿ ಗೋವೃಷಾಹ ಗ್ರಾಸಮುಷ್ಟಿ ಪ್ರದಾನೇನ ಸಮೇ ವಿಷ್ಣು ಪ್ರಸೀದತು. ನಿತ್ಯ ನಾವು ಉಣ್ಣುವ ಮುಂಚೆ ಒಂದಿಷ್ಟು ಆಹಾರವನ್ನು ತೆಗೆದಿಟ್ಟು ಭಗವಂತನನ್ನು ಪ್ರಾರ್ಥಿಸುವ ರೀತಿ ಇದು. ಯಾವುದೋ ನಮ್ಮ ಕೊಟ್ಟಿಗೆಯಲ್ಲಿ ಇರತಕ್ಕಂತಹ ಗೋವು ಮಾತ್ರ ಅಲ್ಲ, ಗಾವೋ ಮೇ ಮಾತರ ಸರ್ವಾಹ, ಜಗತ್ತಿನ ಎಲ್ಲೆಡೆ ಇರತಕ್ಕಂತಹ ಎಲ್ಲ ಗೋವುಗಳು ಕೂಡ ನಮಗೆ ತಾಯಿಯ ಸಮಾನ. ಗೋ ವೃಷಭಗಳೆಲ್ಲ ನಮಗೆ ತಂದೆಯ ಸಮಾನ. ಯಾಕೆ? ನಮ್ಮಮ್ಮನ ಎದೆ ಹಾಲನ್ನು ನಾವು ಉಂಡದ್ದು ಪರಮಾವಧಿ 1 ವರ್ಷ. ಮುಂದೆ ಸಾಯುವ ತನಕ ನಾವು ಉಪಯೋಗಿಸುತ್ತಾ ಇರೋದು ಆ ಗೋವುಗಳ ಹಾಲನ್ನು. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಒಂದಲ್ಲ ಎರಡಲ್ಲ, ಗಂಟೆ ಗಂಟೆಗೆ ನಾವು ಸ್ವೀಕರಿಸ್ತಾ ಇರತಕ್ಕಂತಹ ಕಾಫಿ, ಟೀ ಇದ್ದಿರಬಹುದು, ಹಾಲು ಅವಶ್ಯ. ಅಂತಹ ಗೋವುಗಳ ಸ್ಥಿತಿ ಇವತ್ತು ಹೀನಾಯವಾಗಿದೆ. ಹಾಲು ನೀಡುವ ತನಕ ಗೋವುಗಳು ನಮಗೆ ಬೇಕು. ದುಡಿಯುವ ಸಾಮರ್ಥ್ಯ ಇರುವಷ್ಟು ದಿವಸ ಗೋವೃಷಭಗಳು ನಮಗೆ ಬೇಕು. ನಮ್ಮ ಜೀವನ ಪೂರ್ತಿ ಈ ರೀತಿ ಹಾಲು, ಮೊಸರು, ಬೆಣ್ಣೆ ನೀಡಿ ಪೋಷಿಸ್ತಾ ಇರತಕ್ಕಂಥ ಗೋವುಗಳು ನಮಗೆ ಯಾಕೆ ತಾಯಿ ಅಲ್ಲ? ನಾವು ಉಣ್ಣುವಂತಹ ಅನ್ನ ಹುಟ್ಟಿದ್ದು ಹೊಲದಲ್ಲಿ. ನಮಗೆ ಅಶನ ವಸನಗಳನ್ನಿತ್ತು ಪೋಷಿಸುವವನು ನಮ್ಮ ತಂದೆ. ನಾವುಣ್ಣುವ ಅನ್ನ, ನಾವು ಉಟ್ಟಂತಹ ಬಟ್ಟೆ ಅದು ಹುಟ್ಟಿದ್ದೆಲ್ಲಿ? ಆ ಹೊಲದಲ್ಲಿ. ಬಟ್ಟೆಗೆ ಬೇಕಾಗಿರತಕ್ಕಂಥ ಹತ್ತಿ ಆ ಹೊಲದಲ್ಲಿ ಹುಟ್ಟಿದೆ. ನಾವುಣ್ಣುವ ಅನ್ನ ಅದು ಅಕ್ಕಿಯೋ, ಗೋಧಿಯೋ, ಜೋಳವೋ ಹುಟ್ಟಿದ್ದು ಹೊಲದಲ್ಲಿ. ಸುಮ್ಮನೆ ಬಿತ್ತರೆ ಸಾಲದು. ಆ ಹೊಲವನ್ನು 3-4 ಬಾರಿ ಚೆನ್ನಾಗಿ ಉಡಬೇಕು. ಉತ್ತರೆ ಸಾಲದು, ಒಳ್ಳೆಯ ಗೊಬ್ಬರ ಬೇಕು. ಆ ಹೊಲವನ್ನು ಹಾಗೆ ಉತ್ತು ಹದಗೊಳಿಸಿ ಒಳ್ಳೆಯ ಗೊಬ್ಬರವನ್ನು ನೀಡಿ ಆ ಗೋವುಗಳು, ಗೋವೃಷಭಗಳು ನಮಗೆ ಉಪಕಾರ ಮಾಡಿದರಿಂದಾಗಿ ಅಂತಹ ಹೊಲದಲ್ಲಿ ಹುಟ್ಟಿದಂತಹ ಅನ್ನವನ್ನು ಅಲ್ಲ, ಅಂತಹ ಹೊಲದಲ್ಲಿ ಹುಟ್ಟಿದಂತಹ ಬಟ್ಟೆಯನ್ನು ನಾವು ಧರಿಸಿ ಮೆರೀತಾ ಇದ್ದೇವೆ. ಹೀಗೆ ನಮಗೆ ಅನ್ನಾಹಾರವನ್ನಿತ್ತು, ಅಶನ ವಸನಗಳನ್ನಿತ್ತು ಪೋಷಿಸುವ ಗೋವುಗಳು ನಮಗೆ ತಾಯಿ ಸಮಾನ, ನಮಗೆ ತಂದೆಯ ಸಮಾನ. ಉಪನಿಷತ್ತು ಮಾತೃದೇವೋ ಭವ ಪಿತೃದೇವೋ ಭವ ಅನ್ನುವಂತಹ ಉಪದೇಶವನ್ನು ನೀಡಿದೆ. ತಂದೆ ತಾಯಿಯರನ್ನು ದೇವರಂತೆ ಪೂಜಿಸು. ನಾವು ನಿತ್ಯ ಆಹಾರವನ್ನೇ ಉಣ್ತಾ ಇದ್ದೇವೆ. ಋಷಿಮುನಿಗಳು ನಮಗೆ ಉಪದೇಶಿಸಿದರು, ನಾವು ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ನಾವು ಉಡಬೇಕಾಗಿದ್ರೆ ಮೊದಲು ಭಗವಂತನಿಗೆ ಸಮರ್ಪಿಸು, ಆ ಬಳಿಕ ಗೋವುಗಳಿಗೆ ನೀಡು, ಆ ಬಳಿಕ ನಿನಗೆ ಉಣ್ಣುವ ಅಧಿಕಾರ. ಯಾಕೆ? ಭಗವದ್ಗೀತೆಯಲ್ಲಿ ಕೃಷ್ಣ ಆಡಿದ ಮಾತಿದೆ, ಯಾರು ನಮಗೆ ಏನು ನೀಡಿದ್ದಾರಲ್ಲ ಪ್ರತಿಯಾಗಿ ಅದನ್ನು ಅವರಿಗೆ ನೀಡದೆ ಯಾರು ತಾನೇ ಉಣ್ತಾ ಇದ್ದಾನೆ ಅವನು ದೊಡ್ಡ ಕಳ್ಳ. ತೇನೇವ ಸಹ ತೈರ್ದತ್ತಾನ್ ಅಪ್ರದಾಯೇಭ್ಯ ಯೋ ಭುಂಕ್ತೆ ತೇನೇವ ಸಹ. ಭಗವಂತ ನಮಗೆ ಇದೆಲ್ಲ ನೀಡಿದ್ದಾನೆ, ನಾವು ಉಣ್ಣು ಮೊದಲು ಭಗವಂತನಿಗೆ ಸಮರ್ಪಿಸೋಣ. ನಮಗೆ ಇದನ್ನೆಲ್ಲ ಅನ್ನಾಹಾರವನ್ನು, ಅಶನ ವಸನವನ್ನು ಆ ಗೋವುಗಳು ನೀಡಿದ್ದಾವೆ, ಅವರಿಗೂ ಸಮರ್ಪಿಸೋಣ. ಆ ಬಳಿಕ ನಮಗೆ ಅದನ್ನು ಉಣ್ಣುವ ಅಧಿಕಾರ. ಶ್ರೀಕೃಷ್ಣ ಅವನು ಗೋಪಾಲಕೃಷ್ಣ. ಸುಮಧ್ವ ವಿಜಯದಲ್ಲಿ ಮಂಗಳ ಶ್ಲೋಕ 2ನೇ ಶ್ಲೋಕ, ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯ ಮನಾವಿಲಾತ್ಮ ತಸ್ಮೈ ನಮೋ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಯಾರ ರಕ್ಷಣೆಯಲ್ಲಿ ಇದ್ದುದರಿಂದಾಗಿ ಆ ಗೋಕುಲಕ್ಕೆ ಎಷ್ಟೆಲ್ಲ ಅಸುರರ ಧಾಳಿಗಳು ಸಂಘಟಿಸಿದರೂ ಕೂಡ ಏನೂ ಅಪಾಯ ಇಲ್ಲದೆ ಪಾರಾಯಿತೋ ಅಷ್ಟೇ ಅಲ್ಲ, ನಿತ್ಯಂ ಉಲ್ಲಲಾಸ ಪ್ರತಿನಿತ್ಯ ಅದು ಬೆಳಗ್ತಾ ಇತ್ತೋ ಯಾರ ರಕ್ಷಣೆಯಿಂದಾಗಿ? ಅಂತಹ ಶ್ರೀಕೃಷ್ಣನಿಗೆ ನಮಸ್ಕಾರ. ಶ್ರೀಕೃಷ್ಣನ ಪರಿಚಯ
ಗೋವುಗಳ ಉಲ್ಲೇಖ ಇಲ್ಲದೆ ಅಪರಿಪೂರ್ಣ. ಶ್ರೀಕೃಷ್ಣ ತಾನು ಹೀಗೆ ಗೋವುಗಳ ಮಧ್ಯೆ ಬಾಳಿ ಬದುಕಿ ಆ ಗೋವುಗಳನ್ನು ಪೋಷಿಸಿ ನಮಗೆ ಆದೇಶ ನೀಡ್ತಾ ಇದ್ದಾನೆ, ನೀವು ಇಂತಹ ಕಾರ್ಯವನ್ನು ಮಾಡಿ. ಇವತ್ತು ಸಮಾಜದಲ್ಲಿ ನಾವು ಕೃತಜ್ಞತೆಗೆ ಸಾಕ್ಷಿಯಾಗಿ ಕಾಣ್ತಾ ಇದ್ದೇವೆ. ಆ ಗೋವುಗಳು ಗೋವೃಷಭಗಳು ಹಿಂಡು ಹಿಂಡಾಗಿ ಕಸಾಯಿಖಾನೆಗೆ ಸೇರ್ತಾ ಇದ್ದಾರೆ. ಭಗವಂತ ನಮಗೆ ನೀಡಿರತಕ್ಕಂತಹ ಒಂದು ವರ ಇದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಅನ್ನುವಂತಹ ಮಾತಿ ಹೀಗಿದೆ: ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಃ ಪಾರ್ಥ ಲಭಂತೆ ಯುದ್ಧಮಿದೃಶಂ. ಯುದ್ಧ ಮಾಡೋದಿಲ್ಲ ಅಂತ ಕೈಗಟ್ಟಿ ಕೂಡಬೇಡ. ಕ್ಷತ್ರಿಯನಾದವರಿಗೆ ಸಿಕ್ಕಿರತಕ್ಕಂತಹ ಅಪರೂಪದ ಒಂದು ಧರ್ಮ ಕಾರ್ಯ ಇದು. ದುಷ್ಟರ ನಿಗ್ರಹ, ಸ್ವರ್ಗದ್ವಾರ, ಉತ್ತಮ ಲೋಕಕ್ಕೆ ಹೋಗಲಿಕ್ಕೆ ಬಾಗಿಲು ತೆರೆದಿದೆ. ಕೈ ಚೆಲ್ಲಿ ಕೂಡಬೇಡ, ಯುದ್ಧಕ್ಕಿಳಿ. ಆ ಮಾತನ್ನು ನಾವು ಪ್ರಕೃತ ಪ್ರಸಂಗಕ್ಕೆ ಹೊಂದಿಸಿಕೊಂಡೆವು ಅಂತಾದರೆ, ಹೀಗೆ ಹಿಂಡು ಹಿಂಡಾಗಿ ಕಸಾಯಿಖಾನೆಗೆ ಹೋಗ್ತಾ ಇರತಕ್ಕಂತಹ ಗೋವುಗಳನ್ನು ರಕ್ಷಿಸುವ ಹೊಣೆ ಇದು ಸ್ವರ್ಗದ್ವಾರಂ ಯದೃಚ್ಛಯಾ ಚೋಪನ್ನಂ. ನಮ್ಮ ಗುರುಗಳು ಇಂತಹ ಗೋವುಗಳ ರಕ್ಷಣೆಗೋಸ್ಕರ ನೀಲಾವರದಲ್ಲಿ ಗೋಶಾಲೆಯನ್ನು ತೆರೆದಿದ್ದಾರೆ. ಕೃಷ್ಣನ ಸ್ಥಾನದಲ್ಲಿ ಆ ಗೋವುಗಳಿಗೆ ಆಶ್ರಯ ನೀಡಬೇಕು. 100, 200, 300 ಅಂತ ಬೆಳೀತಾ ಬಂದದ್ದು ಇವತ್ತು ಸುಮಾರು 1000 ಗೋವುಗಳು ಅಲ್ಲಿ ರಕ್ಷಣೆಯನ್ನು ಪಡೆಯುತ್ತಾ ಇದ್ದಾವೆ. ಇಂತಹ ಗೋವುಗಳ ಸೇವೆಯಲ್ಲಿ, ಆ ಮೂಲಕ ಗೋಪಾಲಕೃಷ್ಣನ ಪೂಜೆಯಲ್ಲಿ ಪಾಲ್ಗೊಳ್ಳುವ ದೊಡ್ಡ ಅವಕಾಶ ಅದು ಭಗವಂತನೇ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಆ ಗೋವುಗಳ ಪೋಷಣೆಗೆ, ಸುಮಾರು 1000 ಗೋವುಗಳ ಪೋಷಣೆಗೆ ಪ್ರತಿನಿತ್ಯ ಪ್ರತಿ ತಿಂಗಳು ತಗಲುವಂತಹ ವೆಚ್ಚ 3 ಲಕ್ಷ ರೂಪಾಯಿಗಳು. ಇದು ದೈನಂದಿನ ಖರ್ಚು. ಇನ್ನು ಮತ್ತೆ ಕೊಟ್ಟಿಗೆಯನ್ನು ಬೆಳೆಸುವಂತಹದ್ದು, ಇನ್ನು ಬೇಕಾಗಿರುವ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಒದಗಿಸಿಕೊಡುವಂತಹ ಹೊಣೆ ನಮ್ಮೆಲ್ಲರ ಮೇಲೆ ಇದೆ. ನಾವೆಲ್ಲರೂ ಇದರಲ್ಲಿ ಕೈ ಜೋಡಿಸೋಣ. ಯಾರೋ ಒಬ್ಬರಿಬ್ಬರಿಂದ ಆಗುವಂತಹ ಕಾರ್ಯ ಅಲ್ಲ. ದೊಡ್ಡ ಬ್ರಹ್ಮರಸವನ್ನು ನಾನೊಬ್ಬನೇ ಹಿಡಿದು ಎಳೆಯುತ್ತೇನೆ ಎಂದು ಹೊರಟ್ರೆ ಒಂದಿಂಚೂ ಕದಲೋದಿಲ್ಲ. ಎಲ್ಲರೂ ಕೈ ಜೋಡಿಸಿದರೆ ಸ್ವಲ್ಪವೇ ಪ್ರಯತ್ನ ಸಾಕು. ಎಂತಹ ಬ್ರಹ್ಮರಸವೂ ಕೂಡ ಸುಲಭವಾಗಿ ಹೊರಟು ಬರ್ತಾ ಇದೆ. ಹಾಗೆ ಈ ನೀಲಾವರ ಗೋಶಾಲೆಯ ಪೋಷಣೆ ಅದು ನಮ್ಮ ನಿಮ್ಮೆಲ್ಲರ ಹೊಣೆ. ನಾವೆಲ್ಲ ಒಂದಾಗಿ ಕೈ ಜೋಡಿಸೋಣ. ಆ ಗೋಪಾಲಕೃಷ್ಣನ ಇದೊಂದು ರಥೋತ್ಸವ, ಅದನ್ನು ನಾವೆಲ್ಲ ಹಿಡಿದು ಎಳೆಯೋಣ. ಗೋಪಾಲಕೃಷ್ಣನ ಅನುಗ್ರಹ ನಮ್ಮ ನಿಮಗೆ ಎಲ್ಲರಿಗೂ ಸದಾ ಇರಲಿ ಎಂಬುದಾಗಿ ಗೋಪಾಲಕೃಷ್ಣನ ಪ್ರಾರ್ಥಿಸ್ತಾ ಇದ್ದೇವೆ.